Hello my dear students, welcome back to Learn Easily channel. The Fun They Had, story by Isaac Asimov. ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಕಥೆಯ ಕನ್ನಡವಾದ ಸರಳವಾದಂತಹ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಐಸಾಕ್ ಅಸಿಮೋವ್ ರವರು ದ ಫನ್ ದೇ ಹ್ಯಾಡ್ ಈ ಒಂದು ಕಥೆಯನ್ನು 2157ರಲ್ಲಿ ನಡೆಯುವ ಹಾಗೆ ಈ ಕಥೆಯನ್ನು ಬರೆದಿರ್ತಾರೆ. ಇದರಲ್ಲಿ ಇಬ್ಬರು ಮಕ್ಕಳು ಒಂದು ಹಳೆಯ ಕಾಗದದ ಪುಸ್ತಕವನ್ನು ತಗೊಳ್ತಾರೆ. ಆ ಪುಸ್ತಕದಲ್ಲಿ ಓದಬೇಕಾದ್ರೆ ಆ 2157 ಇಸ್ವಿಯಲ್ಲಿ ಅವರು ಡಿಜಿಟಲ್ ಒಂದು ಸ್ಕ್ರೀನ್ನ ಮೇಲೆ ಓದ್ತಾ ಇರ್ತಾರೆ. ಈ ಪುಸ್ತಕವನ್ನು ನೋಡಿ ಇದೇನಿದು, ಈ ಪುಸ್ತಕದಲ್ಲಿ ಈ ರೀತಿ ಬರೆದಿದ್ದಾರೆ ಅಂತ ಹೇಳಿ ಅವರು ಆಶ್ಚರ್ಯಪಡ್ತಾರೆ. ಈ ಒಂದು ಕಥೆಯು 11 ವರ್ಷದ ಹುಡುಗಿ ಮಾರ್ಗಿ ಎಂಬ ಹುಡುಗಿಯಿಂದ ಪ್ರಾರಂಭ ಆಗುತ್ತೆ. ಅವಳು ತನ್ನ ಡೈರಿಯಲ್ಲಿ ತನ್ನ ಸ್ನೇಹಿತ 13 ವರ್ಷದ ಟಾಮಿ ಎಂಬ ಹುಡುಗ ಒಂದು ನಿಜವಾದ ಪುಸ್ತಕವನ್ನು, ಕಾಗದದಿಂದ ಮಾಡಿರ್ತಕ್ಕಂಥ ಪುಸ್ತಕವನ್ನು ಕಂಡುಹಿಡಿಯುವುದರ ಬಗ್ಗೆ ಬರೀತಾಳೆ. ತನ್ನ ಅಜ್ಜ ಆ ಒಂದು ಕಾಗದದ ಮೇಲೆ ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಹೇಗೆ ಅದರ ಬಗ್ಗೆ ಅದನ್ನ ಬಳಸ್ತಾ ಇದ್ರು ಅಂತ ಆಕೆ ಮಾತಾಡ್ತಾ ಅದನ್ನು ನೆನಪಿಸ್ಕೋತಾಳೆ. ಆ ಪುಟದಲ್ಲಿನ ಪದಗಳು ಒಂದೇ ಆಗಿರೋದನ್ನು ನೋಡಿ ಅವರಿಗೆ ತುಂಬ ಆಶ್ಚರ್ಯವೂ ಕೂಡ ಆಗುತ್ತೆ. ಟಾಮಿ ಈ ಪುಸ್ತಕ ಒಂದು ರೀತಿ ವೇಸ್ಟ್, ನಿಷ್ಪ್ರಯೋಜಕ ಅಂತ ಡಿಸೈಡ್ ಮಾಡ್ತಾನೆ. ಏಕೆಂದರೆ ಒಮ್ಮೆ ಆ ಪುಟದಲ್ಲಿ ಇರತಕ್ಕಂಥ ಪದಗಳನ್ನು ಓದಿದ ನಂತರ ಆ ಪುಸ್ತಕವನ್ನು ಎಸೆದು ಬಿಡ್ತೀರಾ, ಆದರೆ ನಾವು ಡಿಜಿಟಲ್ ಒಂದು ಟಿ ವಿ ಅಥವಾ ಸ್ಕ್ರೀನ್ನ ಮೇಲೆ ಮಿಲಿಯನ್ ಗಟ್ಟಲೆ ವಿವಿಧ ಪುಸ್ತಕಗಳನ್ನು ಓದಬಹುದು ಅಂತಹ ಟಾಮಿ ಭಾವಿಸ್ತಾನೆ. ಟಾಮಿ ಮಾರ್ಗಿಗೆ ತನ್ನ ಮನೆಯ ಅಟ್ಟದಲ್ಲಿ ಆ ಪುಸ್ತಕ ನನಗೆ ಸಿಕ್ತು ಅಂತ ಹೇಳ್ತಾನೆ. ಆ ಪುಸ್ತಕದಲ್ಲಿ ಶಾಲೆಯ ಬಗ್ಗೆ ಇರುತ್ತೆ. ಮಾರ್ಗಿ ಆ ಪುಸ್ತಕವನ್ನು ಇಷ್ಟಪಡೋದಿಲ್ಲ, ಏಕೆಂದರೆ ಅವಳಿಗೆ ಶಾಲೆಗೆ ಹೋಗೋದು ಅಂದರೆ ತುಂಬ ಒಂದು ರೀತಿ ಬೇಜಾರಾಗಿರುತ್ತೆ. ಆ ಶಾಲೆಗೆ ಹೋಗೋದನ್ನು ಅವಳು ದ್ವೇಷಿಸ್ತಾ ಇರ್ತಾಳೆ. ಏಕೆಂದರೆ ಅವಳಿಗೆ ಒಂದು ರೋಬೋಟ್ ಟೀಚರ್ ಇರುತ್ತೆ, ಒಬ್ಬ ರೋಬೋಟ್ ಶಿಕ್ಷಕ ಇರುತ್ತೆ. ಆ ರೋಬೋಟ್ ಅವಳಿಗೆ ಜಿಯೋಗ್ರಫಿ, ಭೂಗೋಳದಲ್ಲಿ ಪರೀಕ್ಷೆಯನ್ನು ನೀಡ್ತಾ ಇರುತ್ತೆ. ಪರೀಕ್ಷೆ ನಂತರ ಇನ್ನೊಂದು ಪರೀಕ್ಷೆ, ಟೆಸ್ಟ್ ಆದಮೇಲೆ ಟೆಸ್ಟನ್ನು ನೀಡ್ತಾ ಇರುತ್ತೆ. ಆ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಅಂದರೆ ಆ ಮಾರ್ಗಿಯ ತಾಯಿ ಏನು ಮಾಡಿರ್ತಾಳೆ, ಒಬ್ಬ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಕೂಡ ಹೇಳಿ ಆ ಒಂದು ರಾಬೋಟ್ ಟೀಚರ್ನ ಸರಿಪಡಿಸೋಕ್ಕೆ ಹೇಳಿರ್ತಾಳೆ. ಆ ರಾಬೋಟ್ ಟೀಚರ್ ಮಾರ್ಗಿಗೆ ತುಂಬ ಹೆಚ್ಚಿನ ಒಂದು ಹೈ ಲೆವೆಲ್ ಪ್ರಶ್ನೆಗಳನ್ನು ನೀಡ್ತಾ ಇತ್ತು. ಮಾರ್ಗಿ ಆ ಒಂದು ರೋಬೋಟ್ ಟೀಚರ್ ಕೊಡ್ತಕ್ಕಂತಹ ರಿಸಲ್ಟ್ನಿಂದ ತುಂಬ ನಿರಾಸೆ ಆಗಿರ್ತಾಳೆ. ಏಕೆಂದರೆ ಅವಳು ಆ ಶಿಕ್ಷಕನನ್ನು ಅವಳ ಮನೆಯಿಂದ ಸಂಪೂರ್ಣವಾಗಿ ಆ ಶಿಕ್ಷಕನ ತೆಗೆದು ಹಾಕ್ಬಿಟ್ರೆ ಸಾಕಪ್ಪ ಅಂತ ಅವಳು ಅಂದ್ಕೋತಾ ಇರ್ತಾಳೆ. ಮಾರ್ಗಿ ಮತ್ತು ಟಾಮಿ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಪುಸ್ತಕದ ಬಗ್ಗೆ ತುಂಬ ಚರ್ಚೆ ಮಾಡ್ತಾರೆ. ಆ ಪುಸ್ತಕ ಸುಮಾರು 100 ವರ್ಷಗಳ ಹಿಂದೆ ಶಾಲೆ ಹೇಗಿತ್ತು, ಅಲ್ಲಿ ಯಂತ್ರಗಳು, ರಾಬೋಟ್ ಟೀಚರ್ಸ್ನ ಬದಲಿಗೆ ಮನುಷ್ಯರು ಟೀಚರ್ಸ್ ಆಗಿತ್ತು ಅಂತಕ್ಕಂಥದ್ದು ಆ ಪುಸ್ತಕದಲ್ಲಿ ಬರೆಯಲಾಗಿರುತ್ತೆ. ಒಬ್ಬ ಮನುಷ್ಯ ಶಿಕ್ಷಣ ಆಗಿರ್ತಕ್ಕಂಥ ಕಲ್ಪನೆಯನ್ನು ಮಾರ್ಗಿ ತುಂಬ ಜೋಕಾಗಿ ಮಾತಾಡ್ತಾಳೆ. ಏಕೆಂದರೆ ಮನುಷ್ಯರು ಸಾಕಷ್ಟು ಚುರುಕಾಗಿಲ್ಲ, ರಾಬೋಟ್ಸ್ ತುಂಬ ಇಂಟೆಲಿಜೆಂಟ್ ಅಂತ ಆಕೆ ಭಾವಿಸ್ತಾಳೆ. ಶಿಕ್ಷಕರು ಎಲ್ಲ ಮಕ್ಕಳಿಗೆ ಒಂದೇ ಶಾಲೆಯಲ್ಲಿ ಒಟ್ಟಾಗಿ ಕಲಿಸ್ತಾ ಇದ್ರು ಅಂತ ಅವಳು ತುಂಬ ಆಶ್ಚರ್ಯಪಡ್ತಾಳೆ. ಏಕೆಂದರೆ ಅವಳಿಗೆ ಆ ಒಂದು ಕಾಲದಲ್ಲಿ 2175 ಸಮಯದಲ್ಲಿ ಪ್ರತಿಯೊಂದು ಮನೆಗೆ ಇರ್ತಕ್ಕಂಥ ಮಕ್ಕಳಿಗೆ ಆ ಮನೆಯೇ ಶಾಲೆ ಆಗಿರುತ್ತೆ. ಅಲ್ಲೇ ರಾಬೋಟ್ ಟೀಚರ್ಸ್ ಬಂದು ಅವರಿಗೆ ಪಾಠವನ್ನು ಮಾಡ್ತಾ ಇರ್ತಾರೆ. ಇದರಿಂದ ಅವಳು ಏನು ಮಾಡ್ತಾಳೆ, ಆ ಒಂದು ಹಳೆಯ ಪುಸ್ತಕವನ್ನು ಓದೋದಕ್ಕೆ ಮತ್ತು ಆ ಹಿಂದಿನ ಹಳೆಯ ಶಾಲೆಗಳ ಬಗ್ಗೆ ಓದ್ತಾ ಆ ತಮಾಷೆಯ ಶಾಲೆಗಳ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂತ ಅವಳು ಬಯಸ್ತಾ ಇರ್ತಾಳೆ. ಆ ಸಮಯದಲ್ಲಿ ಮಾರ್ಗಿಯ ತಾಯಿ ಅವಳನ್ನು ಶಾಲೆಗೆ ಹೋಗ್ಬಾ ಅಂತ ಕರೀತಾಳೆ. ಇಲ್ಲಿ ಶಾಲೆ ಅಂದರೆ ಅವಳು ಮಲಗ್ತಕ್ಕಂಥ ಬೆಡ್ರೂಮ್ ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ರೂಮ್ಗೆ ಹೋಗಿ ಅಲ್ಲಿರ್ತಕ್ಕಂತಹ ರಾಬೋಟ್ ಟೀಚರನ್ನು ಆನ್ ಮಾಡಿ ಅವಳಿಗೆ ಒಂದು ಪಾಠ ಮಾಡೋದಕ್ಕೆ, ಪಾಠ ಕೇಳೋದಕ್ಕೆ ಸಿದ್ಧವಾಗಿದೆ, ಸ್ಕೂಲ್ಗೆ ಹೋಗು ಬಾ ಅಂತೇಳಿ ಆ ತಾಯಿ ಅವಳನ್ನು ಕರೀತಾಳೆ. ನಂತರ ಮಾರ್ಗಿ ಮತ್ತು ಟಾಮಿ ಜೊತೆ ಮೀಟ್ ಮಾಡಿ ಅವರಿಬ್ಬರು ಕುಳಿತು ಸಿಕ್ಕಿರ್ತಕ್ಕಂಥ ಅವರ ಅಜ್ಜನ ಪುಸ್ತಕವನ್ನು ಇನ್ನಷ್ಟು ಓದಬೇಕು ಅಂತ ಅವರು ಅಂದ್ಕೋತಾರೆ. ಆ ಮಾರ್ಗಿ ಗಣಿತ ಪಾಠದುದ್ದಕ್ಕೂ ಆ ಮಾರ್ಗಿ ಆ ಹಳೆಯ ದಿನಗಳ ಮಕ್ಕಳು ಶಾಲೆಯಲ್ಲಿ ಎಷ್ಟು ಮೋಜು ಮಾಡ್ತಾ ಇರಬೇಕು ಅಂತ ಯೋಚಿಸ್ತಾಳೆ. ಅಂದರೆ ಆ ಪುಸ್ತಕವನ್ನು ಓದ್ತಾ ದ ಫನ್ ದೇ ಹ್ಯಾಡ್ ಆನ್ ದಟ್ ಟೈಮ್, ಆ ಹಿಂದೆ ಆ ಒಂದು ಹಳೆಯ ಕಾಲದ ಜನ ದ ಫನ್ ದೇ ಹ್ಯಾಡ್, ಎಷ್ಟು ಒಂದು ಮೋಜು, ಎಷ್ಟು ಫನ್ ಆಗಿರ್ತಾ ಇದ್ರೋ ಏನೋ, ನಾವು ಮನೆಯಲ್ಲೇ ಇದ್ದೀವಿ, ಆ ಶಾಲೆ ಆಗಿರ್ತಾ ಇತ್ತಾ, ಎಲ್ಲ ಟೀಚರ್ಸ್ ಪಾಠ ಮಾಡ್ತಾಯಿದ್ದಾರೆ, ಅವ್ರು ಇನ್ನೆಷ್ಟು ಫನ್ ಮಾಡಿರಬೇಕು ಅಂತೇಳಿ ಯೋಚನೆ ಮಾಡೋದ್ರೊಂದಿಗೆ ಈ ಒಂದು ಕತೆ
ಕೊನೆಗೊಳ್ಳುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡದ ಒಂದು ವಿವರಣೆಯೊಂದಿಗೆ ನಿಮಗೆ ಆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಂಡು ಈ ಕಥೆಯನ್ನು ಓದಬಹುದಾಗಿರುತ್ತೆ. ಹಾಗೆ ಇನ್ನೂ ವೀಡಿಯೋಸನ್ನು ನೀವು ತಪ್ಪದೆ ಮಿಸ್ ಮಾಡಿಕೊಳ್ಳದೆ ನೋಡೋದಕ್ಕೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.